वत्सले मातृभूमे नमस्ते सदा वत्सले मातृभूमे त्वया हिन्दुभूमे सुखं वर्धितोऽहम् त्वया हिन्दु त्वदर्थे महामङ्गले पुण्यभूमे त्वदर्थे पतत्वेशकायो नमस्ते नमस्ते पतत्वेशकायो नमस्ते नमस्ते प्रभो शक्तिमन् हिन्दुराष्ट्राङ्गभूता प्रभो शक्तिमन् हिन्दुराष्ट्राङ्गभूता इमे सादरं त्वा नमामो वयम् इमे सादरं त्वा नमामो वयम् त्वदीयाय कार्याय बद्धाकटीयम् त्वदीयाय कार्याय बद्धाकटीयम् शुभामाशिषन्नाञ्च विश्वस्य देहि शक्तिम् अजय्याञ्च विश्वस्य देहि शक्तिम् सुशीलं जगद्येननं ब्रह्मवेत् सुशीलं जगत्येनं ब्रह्मवेत् श्रुतं चैव यत्कण्टकात्
ಸಾಲು ಸಾಲು ಮುಂದೆ ಮುಂದೆ ಬರ್ಬೇಕು ಬೇಗ. ಪಥಸಂಚಲನ ಆಗಿದೆ. ಸಂಚಲನದಲ್ಲೇ ಈಗಾಗಲೇ ನಾವು ಘೋಷನ ವಿಘ್ನೇಶ್ವರನ ಪೂಜೆಯ ನಂತರ ಘೋಷ್ ಪೂಜೆ ಆದ ನಂತರ ಇಡೀ ನಗರದ ಒಟ್ಟು ನಗರದಲ್ಲೇ ಸಂಚಲನ ಮಾಡಿದ್ದೀವಿ. ಎಲ್ಲ ಹಿಂದೂ ಬಾಂಧವರ ಎಲ್ಲ ಜಾತಿ ಪ್ರಮುಖರು ಎಲ್ಲರೂ ಅವರವರ ಜಾತಿ ಪ್ರಮುಖರ ಒಂದು ಹಿರಿಯರ ಪೂಜ್ಯರ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಒಟ್ಟು ಸ್ವಾಗತವನ್ನು ಕೋರಿದ್ದಾರೆ. ಅದೇ ರೀತಿ ಶತಾಬ್ದಿ ವರ್ಷದಲ್ಲೇ ಒಟ್ಟು ಈ ವರ್ಷದಿಂದ ಮುಂದಿನ ವರ್ಷ ಅಕ್ಟೋಬರ್ 2026 ವಿಜಯದಶಮಿವರೆಗೆ ಈ ಒಂದು ಶತಾಬ್ದಿ ವರ್ಷದ ಒಟ್ಟು ನಮ್ಮ ಕಾರ್ಯಕ್ರಮಗಳು ಸಂಘದಲ್ಲೇ ನಿಶ್ಚಯ ಆಗಿದೆ. ಆ ರೀತಿಯಲ್ಲೇ ಈ ಮುಂದೆ ಬರುವಂತಹ ಯುವ ಸಮ್ಮೇಳನ ಕಾರ್ಯಕ್ರಮ ಇದೆ. 18 ವರ್ಷದ ಮೇಲ್ಪಟ್ಟಂಥವರು ಎಲ್ಲರೂ ಕೂಡ ಈಗಿನ ರಾಷ್ಟ್ರೀಯತೆ ವಿಚಾರವಾಗಿ ಹಿಂದುತ್ವದ ವಿಚಾರವಾಗಿ ಅದನ್ನು ಗಟ್ಟಿಗೊಳಿಸಬೇಕು, ರಾಷ್ಟ್ರೀಯತೆಯನ್ನು ತುಂಬಬೇಕು ಅನ್ನೋ ದೃಷ್ಟಿನಲ್ಲೇ ನಮ್ಮ ಯುವ ಸಮಾವೇಶಗಳಿದೆ. ತದನಂತರ ಪ್ರತಿ ಈ ಡಿಸೆಂಬರ್ನಲ್ಲೇ ಮತ್ತು ಜನವರಿನಲ್ಲೇ ಯಾವ ರೀತಿಯಲ್ಲೇ ನಾವು ಮನೆ ಮನೆ ಸಂಪರ್ಕ ಮಾಡಿದ್ವಿ ಶ್ರೀರಾಮ ಅಭಿಯಾನ, ಅದೇ ರೀತಿಯಲ್ಲೇ ಮನೆ ಮನೆ ಸಂಪರ್ಕ ಇದೆ, ಗೃಹ ಸಂಪರ್ಕ ಅನ್ನೋ ರೀತಿ ಅಭಿಯಾನ ರೀತಿಯಲ್ಲಿದೆ. ಅದಾದ ನಂತರ ಒಟ್ಟು ಈಗೇನು ನಮ್ಮ ಪಂಚಾಯಿತಿ ಅಥವಾ ವಸತಿ ಏನಂತೀವಿ ನಗರ ಪ್ರದೇಶದಲ್ಲೇ ಇವರ ವಸತಿಗಳಲ್ಲೇ ನಾವು ಹಿಂದೂ ಸಮ್ಮೇಳನಗಳನ್ನು ಅಂದರೆ ಒಟ್ಟು ಹಿಂದೂ ಸಮಾಜ ಜಾಗೃತಿಗೊಳಿಸಬೇಕು. ಅದರ ಮುಖಾಂತರ ಇಡೀ ದೇಶಕ್ಕೆ ಬರುವಂಥ ಎಲ್ಲ ಸವಾಲುಗಳನ್ನು ಎದುರಿಸಬೇಕು ಅದನ್ನು ಕಣ್ಮುಂದೆ ಇಟ್ಕೊಂಡು ಹಿಂದೂ ಸಮಾವೇಶಗಳನ್ನು ಮುಂದಿನ ದಿನಗಳಲ್ಲೇ ಜನವರಿ ಫೆಬ್ರವರಿನಲ್ಲೇ ಎಲ್ಲ ವಸತಿ ಸಹ ನಮ್ಮ ಅಲ್ಲಲ್ಲೇ ಸೇರುವಂಥದ್ದು, ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವಂಥದ್ದು. ಹಾಗೆ ನಮ್ಮ 5 ಅಂಶಗಳೇನು ಪೂಜ್ಯ ಸರ್ಸಂಘ ಚಾಲಕರು ಕರೆ ಕೊಟ್ಟಿದ್ದಾರೆ ಅದನ್ನು ಇಡೀ ಸಮಾಜಕ್ಕೆ ತಲುಪಿಸಬೇಕು. ಏನು ಪಂಚ ಪರಿವರ್ತನೆ ಮುಂದಿನ 16 ವರ್ಷಗಳ ನಂತರ ಭಾರತ ಹೇಗಿರಬೇಕು, ಸಮಾಜ ಹೇಗೆ ಜೋಡಿಸ್ಕೊಳ್ಬೇಕು, ಪಂಚ ಪರಿವರ್ತನೆ ಏನು ನಮ್ಮ ಸಾಮರಸ್ಯ ಇರಬೇಕು ನಮ್ಮ ಸಮಾಜದಲ್ಲೇ ಮೊದಲನೇದು. ಎರಡನೇದು ಸ್ವದೇಶಿ, ಈಗಾಗಲೇ ಕರೆ ಕೊಟ್ಟಿದ್ದಾರೆ ಎಲ್ಲ ಕಡೆ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು. ನಮ್ಮ ಕುಟುಂಬ ಪ್ರಬೋಧ ಅಂದರೆ ಕುಟುಂಬ ಗಟ್ಟಿಯಾಗಿರಬೇಕು. ಅದಾದ ನಂತರ ನಮ್ಮ ಏನು ಕುಟುಂಬ ಗಟ್ಟಿಯ ಪರ್ಯಾವರಣ, ವಿಶೇಷವಾಗಿ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಪರ್ಯಾವರಣ ನಾವು ಎಲ್ಲ ಉಳಿಸ್ಬೇಕು. ಪ್ರಕೃತಿ, ನೀರು, ಮರ, ಗಿಡ ಎಲ್ಲವನ್ನು ಉಳಿಸ್ಬೇಕು. ಅದಾದ ನಂತರ ನಾಗರಿಕ ಶಿಷ್ಟಾಚಾರ ಅಂದರೆ ಸಿವಿಕ್ ಸೆನ್ಸ್, ಈ 5 ಅಂಶಗಳನ್ನ ನಾಗರಿಕ ಶಿಷ್ಟಾಚಾರ ನಾವೆಲ್ಲರೂ ಪ್ರತಿ ಸರಿ ಏನು ಮಾಡ್ತಾ ಇದ್ವಿ, ಬೇರೆ ದೇಶ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ, ಅಲ್ಲಿ ಹಾಗಿದೆ ಅಲ್ಲಿ ಹೀಗಿದೆ ಅಂತ. ಪ್ರತಿಯೊಬ್ಬರು ಎಲ್ಲರಿಗೂ ಬರಬೇಕು, ನಮ್ಮ ದೇಶವಾಸಿಗಳಿಗೆ ಎಲ್ಲರಿಗೂ ಈ 5 ಅಂಶಗಳನ್ನು ಗಟ್ಟಿ ಮಾಡ್ತಾ ಹೋಗಬೇಕು. ಇದು ಪಂಚ ಪರಿವರ್ತನೆ ನಮ್ಮ ದೇಶದಲ್ಲಿ ಕಾಣಿಸ್ಬೇಕು ಅಂತ ಹಿರಿಯರು ಎಲ್ಲರೂ ಕೂಡ ಒಂದು ಕರೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲವರನ್ನು ಈ ಒಂದು ಕಾರ್ಯದಲ್ಲೇ ಸಮಾಜವನ್ನು ಜೋಡಿಸುವಂಥ ಕೆಲಸವನ್ನು ಕೂಡ ಪಂಚ ಪರಿವರ್ತನೆ ದೃಷ್ಟಿನಲ್ಲೇ ಮಾಡುವಂಥದ್ದಿರುತ್ತೆ. ಈಗ ಪಥಸಂಚಲನ ಆಯ್ದ ರಸ್ತೆಗಳಲ್ಲಿ ನಡೆಯಿತು, ಪ್ರತಿ ಮನೆಯಲ್ಲೂ ದೇಶಭಕ್ತರಿದ್ದಾರೆ, ಯಾಕಿದೆ ನೀವು ವಿಸ್ತಾರ ಮಾಡಬಾರ್ದು ಅಂತ ಜನ ಅಪೇಕ್ಷೆ. ಪಥಸಂಚಲನದ್ದು ಈಗಾಗಲೇ ಹಿರಿಯರ ನಿರ್ಣಯದಂತೆ ಒಟ್ಟು ಸಂಚಲನ ಮಾಡಬೇಕಂತಂದರೆ ಸ್ವಲ್ಪ ತರುಣರು ಇರ್ತಾರೆ, ಹಿರಿಯರು ಇರ್ತಾರೆ. ಸಾಮಾನ್ಯವಾಗಿ ಸಂಚಲನ ಇಷ್ಟು ನಿಮಿಷ ಮಾಡಬೇಕು ಅಂತ ಇರುತ್ತೆ, ಎಲ್ಲ ಕಡೆನೂ ಹಾಗೆ ಇರುತ್ತೆ. ಅಷ್ಟು ನಿಮಿಷಕ್ಕೆ ಎಲ್ಲೆಲ್ಲಿ ನಮಗೆ ಹೆಚ್ಚು ಏನು ವಸತಿ ಪ್ರದೇಶ ಇದ್ದಾವೆ ಆ ವಸತಿ ಪ್ರದೇಶವನ್ನು ಒಳಗೊಂಡಂತೆ ನಗರದ ಪ್ರಮುಖವಾದಂಥ ಯಾವುದು ಸರ್ಕಲ್ಗಳು ಮತ್ತು ನಗರ ಪ್ರಮುಖವಾದ ರಸ್ತೆ ಇರುತ್ತೆ ಎಲ್ಲವನ್ನು ಕಣ್ಮುಂದೆ ಇಟ್ಕೊಂಡು ನಮ್ಮ ಒಂದು ಸಮಯಕ್ಕೆ ತಕ್ಕಂತೆ ನಾವು ಯೋಚನೆ ಮಾಡಿರ್ತೀವಿ. ಅದರಂತೆ ಈ ಸಂಚಲನ ಆಗಿದೆ, ಸಮಯಕ್ಕೆ ಸರಿಯಾಗಿ ಆಗಿದೆ. ಎಷ್ಟು ನಾವು ನಿಶ್ಚಯ ಮಾಡಿದ್ದು ಅದು ಮುಂದಿದೆ. ಯುವಕ ಯುವತಿಯನ್ನು ತೊಡಸ್ಕೊಳ್ಬೇಕು ಅಂದರೆ ಯಾವ ಥರ ಅದು ಸ್ವಲ್ಪ ವಿಸ್ತೃತವಾಗಿ ಹೇಳಿ. ಮುಂದಿನ ದಿನಗಳಲ್ಲಿ ಯುವ ಸಮಾವೇಶ ಅಂತ ಇರುತ್ತೆ, ಅದೆಲ್ಲರೂ ಕೂಡ ಯುವಕರನ್ನ 18 ವರ್ಷ ಮೇಲ್ಪಟ್ಟಂಥ ಯುವಕರನ್ನ ಅದನ್ನು ಈ ಒಂದು ಯುವ ಸಮಾವೇಶದಲ್ಲಿ ತೊಡಗಿಸಬೇಕು. ಆ ಮುಖಾಂತರ ಯುವಕರಲ್ಲೇ ಒಂದು ರಾಷ್ಟ್ರೀಯತೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದನ್ನ ಮುಂದಿನ ಕಾರ್ಯಕ್ರಮ ಅದಿದೆ ನವೆಂಬರ್ ತಿಂಗಳಲ್ಲೇ. ಅದನ್ನೆಲ್ಲರೂ ಸೇರಿ ಅದು ಮಾಡುವಂಥದ್ದಾಗುತ್ತೆ.